ಕೇವಲ ಸಂಕಲ್ಪ ಮಾಡಿದ ಮಾತ್ರಕ್ಕೆ, ಬಯಸಿದ ಮಾತ್ರಕ್ಕೆ ಯಾವುದೂ ನಮಗೆ ಸಿದ್ಧಿಸೋದಿಲ್ಲ. ಭೂಮಿಯೊಳಗೆ ಸಂಪತ್ತಾದ, ಬೀಜದೊಳಗೆ ವೃಕ್ಷ ಅಡಗ್ಯದ, ಮಣ್ಣಿನೊಳಗೆ ಭೂಮಿಯೊಳಗೆ ಸತ್ವ ತುಂಬ್ಯದ. ಆದರೆ ಅಷ್ಟು ತಿಳ್ಕೊಂಡು ಮಾತ್ರಕ್ಕೆ ಹಣ್ಣು ನಮಗೆ ಸಿಗೋದಿಲ್ಲ. ನಾವು ತೃಪ್ತಿಯನ್ನು ಪಡಲಿಕ್ಕಾಗೋದಿಲ್ಲ. ದುಡಿಬೇಕಾಗ್ತದೆ. ಮಣ್ಣು ಒಳಗಿಂದು ಅಥವಾ ಬೀಜದೊಳಗಿಂದು ವೃಕ್ಷವೊಂದು ಹೊರಗೆ ಬಂದು ಒಳ್ಳೆಯ ಸವಿ ಫಲಗಳನ್ನು ಅದು ಕೊಡಬೇಕಾದ್ರೆ ಅವುಗಳನ್ನು ನಾವು ಸವಿಬೇಕಾಗಿತ್ತು ಅಂದರೆ ನಾವು ಒಂದಿಷ್ಟು ಕೆಲಸ ಮಾಡಬೇಕಲ್ಲ. ಏನು ಮಾಡ್ಯದಂದ್ರೆ ಎಲ್ಲ ಇಟ್ಟದ ಬೆವರು ಅನ್ನೋದೇ ಅದಕ್ಕೆ ಕೊಡುವ ನಮ್ಮ ಅದು ಕ್ರಯ. ನಾವು ಬೆಲೆ ಯಾವುದು ಕೊಡಬೇಕು ಅಂದರೆ ನಮ್ಮ ಬೆವರನ್ನು ಅದಕ್ಕೆ ಕೊಡಬೇಕಾಗ್ತದೆ. ಹಾಗೆ ಈ ಜಗತ್ತು ನಿರ್ಮಾಣ ಆಗ್ಯದ. ನಾವು ಸ್ವಲ್ಪ ದುಡಿಬೇಕು. ಮೈಯ ಮನಸ್ಸ ಎರಡನ್ನು ಬಳಸಿಕೊಳ್ಳೋದು, ಬುದ್ಧಿಯನ್ನು ಚೆನ್ನಾಗಿ ಅದನ್ನು ಹದನಗೊಳಿಸಿಕೊಳ್ಳೋದು, ಆ ಬಳಿಕ ಜಗತ್ತಿನಲ್ಲಿ ಸುಂದರ ಜೀವನವನ್ನು, ಸಮೃದ್ಧ ಜೀವನವನ್ನು ಸಾಗಿಸಬಲ್ಲೆವು. ಯಾರೇ ತಗೊಳ್ಳಿ, ಏನಾದರೂ ಒಂದು ದೊಡ್ಡ ಸಾಧನೆ ಅವರು ಮಾಡ್ಯಾರಂದರೆ ಒಂದು ದಿವಸದ್ದಲ್ಲ, 2 ದಿವಸದ್ದಲ್ಲ, ಅವರು ಪರಿಶ್ರಮ ಮಾಡಿದ್ದು. ಎಷ್ಟು ಪರಿಶ್ರಮ ಬೇಕಾಗ್ತದೆ. ಏನನ್ನೇ ಮಾಡಬೇಕಾದರೂ ಪರಿಶ್ರಮ ಎಷ್ಟು ಬೇಕಾಗ್ತದೆ. ಯಾವುದು ಸುಲಭವಾಗಿ, ಯಾವುದು ಅನಾಯಾಸವಾಗಿ ನಮ್ಮ ಕೈಗೆ ಸಿಗ್ತದೆ ಹೇಳಿ ಈ ಜಗತ್ತಿನೊಳಗೆ? ಒಂದಿಷ್ಟು ಮಳೆ ಹೀಗೆ ಹನಿಯಾಗಿ ಬೀಳಬೇಕಾದರೂ ನಿಸರ್ಗ ಎಷ್ಟು ಕೆಲಸ ಮಾಡಬೇಕಾಗ್ತದೆ. ಅಲ್ಲಿಂದ ಇಲ್ಲಿಗೆ ಬರಬೇಕಲ್ಲದು. ಸಾವಿರಾರು ಕಿಲೋಮೀಟರ್ಗಳ ಆಚೆ ತುಂಬಿದ ಸಾಗರ, ಅಲ್ಲಿಂದ ನೀರು ಎತ್ತಿ ಆಕಾಶದ ಮಾರ್ಗದಿಂದ ಹಿಂಗೆ ತೇಲಿಸಿಕೊಂಡು ಲಕ್ಷ್ಮೇಶ್ವರದ ಮೇಲೆ ಬಂದು ಬೀಳಬೇಕಾದ್ರೆ ಎಷ್ಟು ಪರಿಶ್ರಮದ ಕೆಲಸ, ಎಷ್ಟು ಮಾಡ್ತಾದ ನಿಸರ್ಗ. ಆದ್ದರಿಂದಲೇ ಭೂಮಿ ಹಸರಾಗಿದೆ. ನಿಸರ್ಗ ದುಡಿಯದೇ ಇದ್ದರೆ ಭೂಮಿ ಹಸಿರು ಹೆಂಗೆ ಆಗ್ತಿತ್ತು? ಆ ಹಸಿರನ್ನು ನಾವು ಅನುಭವಿಸಬೇಕಾದ್ರೆ ನಾವು ಇಷ್ಟು ಕೆಲಸ ಮಾಡದೇ ಇದ್ದರೆ ಅದು ನಮಗೆ ಅನುಕೂಲ ಆಗಿ ನಾವು ಅನುಭವಿಸುವಂಗೆ ಹೆಂಗಾಗ್ತಿತ್ತು ಹೇಳಿ? ಎಲ್ಲ ಮಾಡಬೇಕಾಗ್ತದೆ, ದುಡಿಬೇಕು. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಹಿ ನಹಿ ಸುಪ್ತಸ್ಯ ಸಿಂಹಸ್ಯ ಮುಖೇ ಪ್ರವಿಶಂತಿ ಮೃಗಾಹ. ಹೇಳಿಲ್ಲ? ಸಿಂಹ ನಾನು ಬಹಳ ಬಲಿಷ್ಠ, ಈ ದೇಶದ ಈ ಅರಣ್ಯದ ರಾಜ ಅಂದ ಮಾತ್ರಕ್ಕೆ ಒಂದು ಸಣ್ಣ ಮೊಲ ಸಹಿತ ಸಿಗೋದಿಲ್ಲ ಅದಕ್ಕೆ. ಅವಾಗಿಯೇ ಬಂದು ಇದರ ಕೈಗೆ ಯಾಕೆ ಸಿಗ್ತವ ಹೇಳಿ? ರಾಜ, ಅರಣ್ಯದ ರಾಜ ಅಂತ ಹೇಳಿಸಿಕೊಳ್ಳುವಂಥ ಸಿಂಹ, ಬಲಾಢ್ಯ ಶಕ್ತಿ, ಇಷ್ಟೆಲ್ಲ ಇದ್ದರೂ ಸಹಿತ ಒಂದು ತುತ್ತು ಆಹಾರಕ್ಕಾಗಿ ದುಡಿಬೇಕಾಗ್ತದೆ. ಹಂಗೆ ಬರೋದಿಲ್ಲ ಅದು. ಮತ್ತು ದುಡಿದು ಗಳಿಸಿದಾಗ ಒಂದೇನು ಸಂತೃಪ್ತಿ ಇರ್ತದೆ, ಒಂದು ಸ್ವಾದ ಇರ್ತದೆ, ಅದು ಹಾಗೆ ಬಂದಾಗ ಆ ಸ್ವಾದ ಇರುವುದಿಲ್ಲ. ಅದು ಬೇಕಾದ್ರೆ ನೀವು ನೋಡಿ, ಕಷ್ಟಪಟ್ಟು ದುಡಿದು ಒಂದು ಸುಂದರ ಹೊಲ ಮಾಡಿಕೊಂಡು ಅದರಾಗ ಒಂದು ಮನೆ ಕಟ್ಟಿಕೊಳ್ಳಿ, ಸಣ್ಣದ್ಯಾಕಿರೋಲ್ದ್ಯಾಕೆ, ಎಷ್ಟು ಆನಂದ ಇರ್ತದೆ.
ಯಾರೇ ಬರಲಿ ಹೇಳಿಕೊಳ್ಳಕ್ಕೆ ಎಷ್ಟು ಸಂತೋಷ ಇರ್ತದೆ. ನಾವಿಷ್ಟು ಕಷ್ಟಪಟ್ಟು ಮನೆ ಕಟ್ಟದೇವಿ ಅಂತೂ ಹೇಳಾಗಿ ಅಷ್ಟು ಆನಂದ ಇರ್ತದೆ. ಅದ ಆಯ್ತಾಗಿ ಬಂದಿತ್ತಂದ್ರೆ ಏನು ಹೇಳೋದು ಹೇಳಿ? ಆಯ್ತಾಗಿ ಅಂದ್ರೆ ಗೊತ್ತಾಗ್ತದಲ್ಲ. ಹಂಗೆ ಯಾರ್ದರೆ ಮನೆಯಿಂದ ನಿಮ್ಮ ಮನೆಗೆ ಬಂದಿತ್ತು ಅಂದ್ರೆ ಏನು ಹೇಳೋದೇನು? ಏನಪ್ಪ ಎಷ್ಟು ಮನೆ ಚಂದದ ಅಂದ್ರೆ ಮುಂದೆ ಆಡೋದೇನು ಹೇಳಿ? ಯಾವುದನ್ನೇ ಆಗಲಿ ಅದನ್ನು ಅನುಭವಿಸಬೇಕಾಗಿತ್ತು ಅಂದರೆ ದುಡ್ದು ಅದನ್ನು ನಮ್ಮದನ್ನಾಗಿ ಮಾಡಿಕೊಂಡಾಗ ಅದು ನಮಗೆ ಸುಖ ಕೊಡೋಕೆ ಶುರು ಮಾಡ್ತದೆ. ಒಂದು ಚಪ್ಪಲ ಅಂತ ತಿಳ್ಕೊಳ್ಳಿ, ಅದು ಸಾಧನೆ ಇರಲಿ, ಅದು ಹಳಿ ಚಪ್ಪಲ್ ಯಾಕಿರೋಲ್ಯಾಕೆ ನಮ್ಮದಿತ್ತಂದ್ರೆ ನಡೆಯುವ ರೀತಿ ಬದಲಾಗೋದಿಲ್ಲ. ಯಾರ್ದರೆ ತಗೊಂಡು ಹೊರಟಿದ್ದೇವೆ ಅಂತ ಇಟ್ಕೊಳ್ಳಿ, ಈಗ ಆಗೋದಲ್ಲೇನು ಸಭಾ ಸಮಾರಂಭದಾಗ ಒಮ್ಮೊಮ್ಮೆ ಆಗುತ್ತಿರ್ತಾವೆ. ಚಲೋ ಚಲೋ ಚಪ್ಪಲ್ ಹತ್ಕೊಂಡು ಕಾಲ ಹಾಕ್ಕೊಂಡು ಹಿಂಗೆ ಹೋಗುವಾಗ ಆ ನಡಿಗೆ ನೋಡಬೇಕು. ಹರಿದ ಚಪ್ಪಲಿದ್ರೇನು, ಅದು ಹಳಿದಾದ್ರೇನು, ಅವನ ನಡಿಗೆಯ ರೀತಿನೇ ಬದಲಿರ್ತದ. ನಿಶ್ಚಿಂತವಾಗಿ ನಡೀತಿರ್ತಾನೆ. ಯಾರ್ದೇನು ಹಂಗನ್ನುವಂಗೆ ನಡೀತಿರ್ತಾನ, ರಾಜನಂಗೆ ನಡೀತಿರ್ತಾನ. ಇವ ಚಲೋ ಹಾಕ್ಕೊಂಡಾನ, ಮೈಗೆ ಕಾಲಿಗೆ ಬಣ್ಣ ಒಪ್ಪುವಂಗದ, ಬಹಳ ಚೆನ್ನಾಗ್ಯದ, ಬಹಳ ಬಹಳ ಬೆಲೆಯುಳ್ಳದ ಬೂಟನೇ ಹಾಕ್ಕೊಂಡಾನ. ಆದರೆ ತನ್ನೂ ಅಲ್ಲ, ತಗೊಂಡಾನ, ಯಾರ್ದೋ ತಗೊಂಡು ಹೊರಟಾಗ ಅವ ಹೆಂಗೆ ನಡೀತಿರ್ತಾನ, ತಪ್ಪಿಸ್ಕೋತ ಅವ ಹೆಂಗೆ ನಡೀತಿರ್ತಾನ. ಇವ ರಾಜನಂಗ ಇವ ಹೆಂಗೆ ನಡೀತಿರ್ತಾನ. ಇದ್ರಾಗ ಗೊತ್ತಾಗ್ತದೆ ದುಡಿಮೆಯ ಫಲ ಎಷ್ಟು ರುಚಿ ಇರ್ತದೆ. ನಮ್ಮದನ್ನಾಗೆ ಮಾಡಿಕೊಂಡಾಗ ಎಷ್ಟು ಮಜಾ ಇರ್ತದೆ ಇಲ್ಲವೇನು? ದುಡಿಮೆಯಿಂದ ಏನೆಲ್ಲ ಕಟ್ಟಬಹುದು, ಸುಖದ ಸ್ವರ್ಗ ಕಟ್ಟಬಹುದು, ಸಮೃದ್ಧಿಯ ಒಂದು ಬೆಟ್ಟವನ್ನೇ ತಯಾರ ಮಾಡಬಹುದು. ಅಷ್ಟು ಸಾಮರ್ಥ್ಯ ಅದರಾಗ, ಅಷ್ಟು ಸಾಮರ್ಥ್ಯ, ಅಷ್ಟು ಅದರಲ್ಲೇ ಅದ. ದುಡಿಲಾರದೆ ಯಾವ ದೇಶನೂ ಮುಂದೆ ಬಂದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ತಾವು ನೋಡಿ, ಇಟಾಲಿ ಅಂತೂ ಒಂದು ಸಣ್ಣ ದೇಶದ, ನಮ್ಮದು ಬಹಳ ದೊಡ್ಡ ದೇಶ, ಇಟಾಲಿ ಬಹಳ ಚಿಕ್ಕ ದೇಶ. ಅಲ್ಲೇ ಒಬ್ಬ ಮನುಷ್ಯ, ಮೈಕೆಲ್ ಆಂಜೆಲೋ ಅಂತ ಅವನ ಹೆಸರು, ಬಹಳ ಬಡವ, ಜೀವನದ ದಿನಗಳನ್ನು ಹಿಂಗೆ ಕಳೆದ, ಬಡತನ ಅವನನ್ನು ಬಿಡಲೇ ಇಲ್ಲ. ಒಂದು ಮೈಗೆ ಹೊಸ ಬಟ್ಟೆ ಬರಲಿಲ್ಲ, ಕಾಲಿಗೆ ಒಂದು ಹೊಸ ಬೂಟ ಬರಲಿಲ್ಲ, ತಲೆಗೆ ಒಂದಿಷ್ಟು ಎಣ್ಣೆ ಸಿಗಲಿಲ್ಲ, ತಿನ್ನಾಕ ಮಸ್ತಾಗಿ ಯಾವಾಗೂ ಇರಲಿಲ್ಲ. ಇಂಥ ಒಬ್ಬ ಮನುಷ್ಯ ಜೀವನದ ತುಂಬ ಕೆಲಸ ಮಾಡಿದ, ವರುಷಗಳ ಕಾಲ ಕೆಲಸ ಮಾಡಿದ, ಬದುಕಿನ ಕೊನೆಯ ದಿನದವರೆಗೆ ದುಡಿದ. ಏನು ಮಾಡಿದ? ಕಲ್ಲುಗಳನ್ನೆಲ್ಲ ಮೂರ್ತಿಗಳನ್ನಾಗಿ ಪರಿವರ್ತಿಸಿದ. ಅದ್ಭುತ ಮೂರ್ತಿಗಳು. ಹಗಲೇನೋ ರಾತ್ರಿ ಏನೋ ಕೆತ್ತನೆ ಇದ್ದ. ಜಗತ್ತಿನ ಶ್ರೇಷ್ಠ ಶಿಲ್ಪಿ ಅಂತ ಅನಿಸಿಕೋತಾನ ಮನುಷ್ಯ. ಅಷ್ಟು ದೊಡ್ಡವ ಮೈಕೆಲ್ ಆಂಜೆಲೋ. ಬಹಳ ವರ್ಷಗಳ ಹಿಂದೆ, ಶತಮಾನಗಳ ಹಿಂದೆ ಆ ಮೂರ್ತಿಗಳು ಇಂದ ಅದಾವ. ಇಡೀ ಇಟಾಲಿ ದೇಶ ಅದರ ಬಗ್ಗೆ ಹೆಮ್ಮೆ ಪಟ್ಟುಕೋತದ. ಅಷ್ಟೇ ಅಲ್ಲ, ಇಟಾಲಿ ದೇಶಕ್ಕೆ ಸಂಪತ್ತು ಹರಿದು ಬರೋದು ಆ ಮೂರ್ತಿಗಳಿಗಾಗಿ. ಇಂದಿಗೂ ಇಟಾಲಿ ದೇಶದ ಭಾಂಡಾರ ತುಂಬೋದು ಆ ಮನುಷ್ಯನ ಪರಿಶ್ರಮದ ಮ್ಯಾಲ. ಒಬ್ಬ ಮನುಷ್ಯ ಮೈಕೆಲ್ ಆಂಜೆಲೋ. ನೋಡುವವರು ಹುಚ್ಚಾಗ್ತಾರ. ಇಡೀ ಪ್ಯಾರಿಸ್ ಪಟ್ಟಣ ತುಂಬಿ ಹೋಗಿದೆ. ಇದು ರೋಮ ಪಟ್ಟಣ ತುಂಬಿ ಹೋಗಿದೆ. ಏನು ಸುಂದರ ಮಾಡ್ಯಾನ, ಎಂಥ ಮೂರ್ತಿಗಳವ.
ಮನುಷ್ಯ ಸಹಿತ ಹಂಗೆ ಮಾಡಲಿಕ್ಕಾಗೋದಿಲ್ಲ, ಆ ತನ್ನ ದೇಹ ಹಂಗೆ ಇಡ್ಲಿಕ್ಕಾಗೋದಿಲ್ಲ. ಅಷ್ಟು ಸುಂದರವಾಗಿ ದೇಹಗಳನ್ನು ರೂಪಿಸ್ಯಾನ. ಜನ ನೋಡಕ್ಕೆ ಬರ್ತಾರ ಲಕ್ಷಗಟ್ಟಲೆ ದಿನಾಲು. ಅವ ಬಡವಾಗಿ ಹೋಗ್ಯಾನ, ದೇಶ ಶ್ರೀಮಂತ ಮಾಡಿ ಹೋಗ್ಯಾನ. ವರ್ಷ 2 ವರ್ಷ ಅಲ್ಲ, ಶತಮಾನಗಳಿಂದಲೂ ಆ ದೇಶ ಶ್ರೀಮಂತ ಆಗಿದ್ದು ಆ ಒಬ್ಬ ಬಡ ಮನುಷ್ಯನಿಂದ. ಏನು ದುಡ್ದಾನ ಹೇಳಿ. ನಮ್ಮಲ್ಲೂ ಸಹಿತ ಭಾರತ ದೇಶದೊಳಗೆ ನೋಡಬೇಕು ನೀವು, ಎಂಥೆಂಥ ಮೂರ್ತಿಗಳು. ಬೇಲೂರ, ಹಳೇಬೀಡ, ಇಲ್ಲೇ ನಿಮ್ಮ ಸಮೀಪ ಬಾದಾಮಿ, ಏನು ಮೂರ್ತಿಗಳು, ಏನು ಗುಡಿಗಳು, ಏನು ಸುಳು ಹೇಳಿ. ಎಷ್ಟು ಅದ್ಭುತ. ನಮಗೆ ಅದರ ಒಂದು ರೇಷಾ ಮಾಡಕ್ಕೆ ಬರೋದಿಲ್ಲ. ಹೆಂಗೆ ಕಟ್ಕೋತು ಹಾದೇವಿ ಅಂದ್ರೆ ಎದ್ದ ಕಲ್ಲು ಒಡೆದೈತೆ ವಿನಃ ಏನೇನೂ ಆಗೋದಿಲ್ಲ. ನಮಗೆ ಸಾಧನ ಹೆಂಗೆ ಮಾಡ್ಯಾರ, ಎಷ್ಟು ಅದ್ಭುತ ಸಾಧನ ಮಾಡ್ಯಾರ. ಯಾರಂತ ಗೊತ್ತಿಲ್ಲ. ಇದು ವೈಶಿಷ್ಟ್ಯ. ಮಾಡಿ ಶ್ರೀಮಂತ ಮಾಡಿ ಹೋಗ್ಯಾರ. ದೇಶವನ್ನು ದುಡ್ದ ಮಾಡ್ಯಾರಲ್ಲ, ದುಡಿಲಾರದೆ ಮಾಡೋಕ್ಕಾಗ್ತದೇನು? ನೀವ ಮುಪ್ಪಿನವ್ರು ಇರ್ತೀರಲ್ಲ, ಒಂದು ಮನೆ ಕಟ್ಟಿರ್ತೀರಿ, ಪ್ರಪಂಚವನ್ನು ಬೆಳೆಸಿಕೊಂಡಿರ್ತೀರಿ, ಹೊಲ ಮಾಡಿರ್ತೀರಿ, ಸುಮ್ಮನೆ ಆಗಿರ್ತದೇನು? ಎಷ್ಟು ಕಷ್ಟಪಟ್ಟು ಪಟ್ಟು ಪಟ್ಟು ನೀವಷ್ಟೆಲ್ಲ ಮಾಡಿ ಹಿಂಗೆ ಮಕ್ಕಳಿಗೆ ಹಿಂಗೆ ಕೊಡುವಾಗ ಎಷ್ಟು ಸಂತೋಷ ಇರ್ತದೆ. ದುಡಿದು ಕೊಟ್ಟಿದ್ದು ಎಷ್ಟು ಆನಂದ ಇರ್ತದೆ. ಮುಂದಿನ ತಲೆಮಾರುಗಳನ್ನೆಲ್ಲ ಶ್ರೀಮಂತ ಮಾಡಿ ಹೋಗ್ತಿರಲ್ಲ, ಇದಕ್ಕೆ ದುಡಿಮೆಯ ಫಲ. ದುಡಿಮೆ ಬಹಳ ಮಹತ್ವದ್ದು. ಎಷ್ಟು ಅದಕ್ಕೆ ಬೆಲೆ ಅದ ಹೇಳಿ. ಎಷ್ಟು ಬೆಲೆ ಕೊಟ್ಟರೆ ಏನು? ದುಡಿಲಾರದೆ ಬರೀ ಕನಸ ಕಂಡ್ರೆ ಏನಾಗೋದದು? ಹಾಲಿನ ಕನಸ ಕಂಡ, ತುಪ್ಪದ ಕನಸ ಕಂಡ ಯಾರು ಒಬ್ಬ ಶೇಖ್ ಮೊಹಮ್ಮದ್, ಗೊತ್ತಿಲ್ಲೇನು? ಹೊತ್ತುಕೊಂಡು ಹೊಂಟಿದ್ದ. ಏನು ಜೇನದ ಒಂದು ಕೊಡ ಹೊತ್ತುಕೊಂಡು ಹೊಂಟಿದ್ದ. ಅವನ ಮಾಲೀಕ ಬ್ಯಾರೆ, ಅವ ಇವನ ಮ್ಯಾಲೆ ಹೊರಸಿ ಹಿಂದೆ ಹೊರಟಿದ್ದ. ಇದನ್ನು ಓದು ಅವನ ಅಂಗಡಿಗೆ ಮುಟ್ಟಿಸಿದ್ರೆ ಇಂತಿಷ್ಟು ನಾಲ್ಕಣೆ ಅಂತ ಹೇಳಿದ್ದ. ಇವ ಹೊತ್ತುಕೊಂಡು ಹೊಂಟಾನ, ಇಲ್ಲ ಹೊತ್ತುಕೊಂಡು ಹೊರಟಾನ. ಹಿಂಗೆ ಹೋಗ್ತಾ ಹೋಗ್ತಾ ಅದಾನ. ಎಷ್ಟು ಕಥೆ ಚಂದ ಬರದಾರ, ಸುಂದರ ಕಥೆ ಬರದಾರ. ಹೆಸರು ಯಾವುದೋ ಇರೋಲ್ದ, ಯಾಕೆ ಕಥೆ ಎಷ್ಟು ಚಂದದ ಅದ. ಹಂಗ ಹೋಗ್ತಾ ಅದಾನ. ಹಿಂದವ ಹೊರಟಾನ ಮಾಲೀಕ. ಇವ ನಡೆದಾನ ಮುಂದೆ, ವಿಚಾರ ಮಾಡ್ತಾನ. ತಲೆ ಮ್ಯಾಲೆ ಹೊತ್ತುಕೊಂಡಾನ. ಮನುಷ್ಯನಾಗಿ ವಿಚಾರ ಮಾಡ್ತಾನ. ನಾಲ್ಕಣೆ ಬರ್ತಾವ, ಇನ್ನ ಹೋಗಿ ಮುಟ್ಟಿಲ್ಲ. ನಾಲ್ಕಣೆದ್ದು ಒಂದು ಸುಮ್ಮನೆ ಒಂದು ಹಣ್ಣು ತಂದ್ರೆ ಆ ಹಣ್ಣು ಮಾರಾಟ ಮಾಡಿದರೆ 8 ಬರ್ತಾವ. ಇವಂದ ಮಾರುಕಟ್ಟೆ, ಇವಂದ ಗಿರಾಕಿ. 4 8 ಕಮ್ಯಾಗ ತಗೋಬಾರ್ದು. ತಗೊಂಡ 8 ಆಯಿತು. ಆ ಬಳಿಕ 8 ಒಂದು ಬುಟ್ಟಿ ಹಣ್ಣು ತಂದ, ಬಾರಿ ಹಣ್ಣು ತಂದ ಮಾರಾಟ ಮಾಡ್ದ. 10 ರೂಪಾಯಿ ಬಂದು. ದಾರ್ಯಾಗದಾನ. ಇಲ್ಲೇನು 10 ರೂಪಾಯಿ ಬಂದಾವೀಗ. ಇನ್ನ 4 ಸಿಕ್ಕಿಲ್ಲ. ಬರೀ ಕನಸ ಕಾಣಕತ್ಯಾನ. 10 ರೂಪಾಯಿ 4 10 ರೂಪಾಯಿ 1-2 ನಿಮಿಷ. 4 1 ನಿಮಿಷದಾಗ 10 ರೂಪಾಯಿ ಆಗ್ಯಾವ. ಒಂದಾಗ 10 ರೂಪಾಯಿ 10,000 ಯಾಕೆ ಆಗಬಾರ್ದು?
ಅದನ್ನು ಬಳಸಿ 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 10 ಲಕ್ಷ ಅದು 10 ಲಕ್ಷ ಆದ ಬಳಿಕ ಸುಮ್ಮನೆ ಇರ್ತಾರೇನೋ, ಭಾರಿ ದೊಡ್ಡ ಲಕ್ಷ್ಮೇಶ್ವರದ ಶ್ರೀಮಂತರು ಬಂದು ಮಗಳು ಕೊಟ್ಟರು, ಲಗ್ನ. ಕೋಟ್ಯಾಧೀಶಾದ ಪಲ್ಲಂಗದ ಮೇಲೆ ಕುಂತ, ತೂಗು ಪಲ್ಲಂಗ, ತೂಗು ಮಂಚದ ಮೇಲೆ ಕುಂತ, ಏನು ಹಿಂಗೆ ತೂಗಿಸ್ಕೋತಾ ಇದ್ದ, ಮ್ಯಾಗಿಂದ ಬಿತ್ತು. ಕತೆ ಹೇಳೋದಿಲ್ಲ ಇದು, ಎಷ್ಟು ಚಲೋ ಅದ. ಅದು ಕೆಳಗೆ ಬಿತ್ತು, ಬೆನ್ನ ಮೇಲೆ ಪೆಟ್ಟು ಬಿತ್ತು. ನಮ್ಮ ಜೀವನನೂ ಹಿಂಗೆ ಇದೆ. ಬರೇ ಕನಸು ಕಂಡ್ರೆ ಎಲ್ಲರೇ ಆಗ್ತದೇನು, ಒಂದು ದೇಶ ಶ್ರೀಮಂತ ಆಗ್ತದೇನು? ಬರೇ ಒಂದು ಕನಸ ಕಂಡ್ರೆ ಅಥವಾ ಬರೇ ಈಗ ಇಚ್ಛೆ ಪಟ್ಟರೆ ಒಂದು ಮನೆ ಸುಂದರ ಮಹಲ ಆಗ್ತದೇನು? ಒಂದು ಕುಟುಂಬದಲ್ಲಿ ಅದು ಸಂತೋಷದ ಸೌಧ ನಿರ್ಮಾಣ ಆಗ್ತದೇನೋ? ಅದಕ್ಕಾಗಿ ಸಾಧ್ಯ ಇಲ್ಲದು, ದುಡಿಬೇಕಾಗ್ತದೆ, ಮನಸ್ಸುಗೊಟ್ಟು ದುಡಿಬೇಕಾಗ್ತದೆ. ಸಂಪತ್ತು ಎಷ್ಟು ಗಳಿಸ್ತೇವೆ ಮಹತ್ವದ್ದಲ್ಲ, ಎಷ್ಟು ಸಂಪತ್ತು ನಮ್ಮದದ ಅನ್ನೋದು ಬಹಳ ಮಹತ್ವದ್ದದ. ನಮ್ಮದು ಹಕ್ಕಿನಿಂದ ಬಂದದ್ದು, ಅದಕ್ಕೆ ಸಂಪತ್ತು ಅಂತ ಕರೀತಾರೆ. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಹಿ. ಉದ್ಯೋಗದಿಂದಲೇ ಕಾರ್ಯಗಳು ಸಿದ್ಧಿಸ್ತಾವ, ಬರೀ ಮನೋರಥದಿಂದ ಅಲ್ಲ. ಮನೋರಥದಿಂದ ಅಲ್ಲ, ಪರಿಶ್ರಮ ಬಹಳ ಬೇಕಾಗ್ತದೆ.